ಹಾಯ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ಮೈಸೂರಿನ ಲಲಿತಾದ್ರಿಪುರದ ಹತ್ರ ಇರುವಂಥ ಮಾರ್ವಲ್ PU ಕಾಲೇಜ್ ಏನಿದೆ, ಇಲ್ಲಿಂದ ಜಸ್ಟ್ 3/4 ಕಿಲೋಮೀಟರ್ ದೂರದಲ್ಲಿ ಒಂದು ಲೇಔಟ್ ಇದೆ. ಈ ಒಂದು ಲೇಔಟ್ನಲ್ಲಿ 40/60 ಒಂದು ಸೈಟ್ ಮತ್ತು 40/60ನಲ್ಲಿ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ಕಟ್ಟಿರುವಂಥ ಮನೆ ಒಂದು ಸೇಲ್ಗಿದೆ. ಇದೆರಡೂ ಕೂಡ ವೆಸ್ಟ್ ಫೇಸಿಂಗ್ ಸೈಟ್ ಹಾಗೂ ವೆಸ್ಟ್ ಫೇಸಿಂಗ್ ಮನೆ ಆಗಿರುತ್ತೆ. ವೆಸ್ಟ್ ಫೇಸಿಂಗ್ ಮನೆಗೆ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿದ್ದಾರೆ. ನಾನು ನಿಮಗೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ಎಂಟೈರ್ ಲೇಔಟ್ ವ್ಯೂನ ತೋರಿಸ್ಬಿಡ್ತೀನಿ. ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗಿದೆ, ಯಾವ ಸ್ಥಿತಿನಲ್ಲಿದೆ ಅನ್ನೋದು ನಿಮಗೆ ಖಾತ್ರಿಯಾಗುತ್ತೆ. ಸೊ ದಟ್ ನಿಮ್ಮೆಲ್ಲರಿಗೂ ಡೆಸಿಷನ್ ಮೇಕಿಂಗ್ ತುಂಬ ಈಸಿ ಆಗುತ್ತೆ. ಹಾಗೆ ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೀಕ್ಷಕರೇ, ತಾವೀಗ ಆಲ್ರೆಡಿ ಅಬ್ಸರ್ವ್ ಮಾಡಿರ್ಬೋದು, ಈ ಒಂದು ಲೇಔಟ್ನಲ್ಲಿ ಒಂದು 5ರಿಂದ 6 ಮನೆ ಕಟ್ಟಿದ್ದಾರೆ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೊಂದು ರೆಸಾರ್ಟ್, ಅಪ್ಕಮಿಂಗ್ ರೆಸಾರ್ಟ್. ಈಗ ತಾವು ನೋಡ್ತಾ ಇರುವಂಥ ಮನೆಯೇ ಸೇಲ್ಗಿರುವಂಥದ್ದು. ಇದೊಂದು 40/60ನಲ್ಲಿ ಕಟ್ಟಿರುವಂಥ ಮನೆ, ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ಕಟ್ಟಿದ್ದಾರೆ. ಪಕ್ಕದಲ್ಲಿ ಏನು ಕಾಂಪೌಂಡ್ ಹಾಕಿದ್ದಾರೆ ನೋಡಿ, ಇದೇ ಸೈಟ್ ಸೇಲ್ಗಿರುವಂಥದ್ದು. ಈ ಎರಡು ಸೈಟ್ ಮತ್ತು ಮನೆ ಒಂದೇ ಓನರ್ದಾಗಿರುತ್ತೆ. ಓನರ್ ಬಂದು ಈ ಮನೆ ಗ್ರೌಂಡ್ ಫ್ಲೋರ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ಟೆನೆಂಟ್ ಕೂಡ ಇರೋದಿಲ್ಲ ಫಸ್ಟ್ ಫ್ಲೋರ್ನಲ್ಲಿ ಕೂಡ. ಈ ಎಂಟೈರ್ ಲೇಔಟ್ ಬಂದು ಮೂಡಾ ಅಪ್ರೂವ್ಡ್ ಹಾಗೂ ರೇರಾ ರಿಜಿಸ್ಟರ್ಡ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಹಂಗಾಗಿ ತಮಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲೂ ಕೂಡ ಲೋನ್ ಆಗುತ್ತೆ. ತಾವೀಗ ಏನು ನೋಡ್ತಾ ಇದ್ದೀರೋ ಇದು ಪ್ಯಾಸೇಜ್. ಹತ್ತತ್ರ 2.5 ಇಂದ 3 ಅಡಿ ಜಾಗ ಕೊಟ್ಟಿದ್ದಾರೆ. ಹಾಗೆ ಪಾರ್ಕಿಂಗ್ ಲಾಟ್ನಲ್ಲಿ ಮಂಗಳೂರು ಹಂಚಾಕಿ ಕವರಿಂಗ್ ಮಾಡಿದ್ದಾರೆ. ತಾವಾಗಿ ಗಮನಿಸ್ಬೋದು, ಒಂದು ಚಿಕ್ಕದಾಗಿ ಲಾನ್ ಥರ ಕೂಡ ಕಾಂಪೌಂಡ್ ಒಳಗಡೆನೆ ಮಾಡ್ಕೊಂಡಿದ್ದಾರೆ. ಈಗ ತಾವು ನೋಡ್ತಾ ಇರೋ ಅಂಥದ್ದು ಸೈಟ್, ಪಕ್ಕದಲ್ಲೇ ಏನು ಸೈಟ್ ಇದೆ ನೋಡಿ ಸೇಲ್ಗೆ, ಆ ಸೈಟು. ಅದನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಗಾರ್ಡನ್ನೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿನ ಅಡ್ವಾಂಟೇಜ್ ಏನಂದರೆ, ಬರೀ ಸೈಟ್ ಬೇಕಾದರೆ ತಾವು ಸೈಟ್ನ ಪರ್ಚೇಸ್ ಮಾಡ್ಬೋದು, ಅಥವಾ ಮನೆ ಬೇಕಾಗಿದ್ದರೆ ಅಂಥವರು ಬರೀ ಮನೇನ ಪರ್ಚೇಸ್ ಮಾಡ್ಬೋದು. ಸರಿ, ಬನ್ನಿ ಈಗ ಮನೆ ತೋರಿಸ್ತೀನಿ. ಕೆಳಗಡೆ ಫ್ಯಾಮಿಲಿ ಇದ್ದಿದ್ದರಿಂದ ನಾನು ಬರೀ ಮೇಲ್ಗಡೆ ಮನೆ ಮಾತ್ರ ವಿಡಿಯೋ ಮಾಡಿದ್ದೀನಿ. ಮೇಲ್ಗಡೆ ಹೇಗೆ ಕಟ್ಟಿದಾರೋ ಅದೇ ರೀತಿ ಕೆಳಗಡೆ ಕೂಡ ಇದೆ. ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ತಾವೀಗ ನೋಡ್ತಾ ಇರೋವಂಥದ್ದು ಮೇಯ್ನ್ ಡೋರು, ಟೀಕುಡ್ ಡೋರ್ ಆಗಿರುತ್ತೆ. ಫ್ಲೋರಿಂಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ತಾವೀಗೇನು ನೋಡ್ತಾ ಇದ್ದೀರೋ ಇದು ಲಿವಿಂಗ್ ಹಾಲ್. ಇದೊಂದು ಫುಲ್ಲಿ ಫರ್ನಿಷ್ಡ್ ಹೌಸ್ ಆಗಿರುತ್ತೆ. ವಾರ್ಡ್ರೋಬ್ ಆಗಿರ್ಬೋದು, ಕಿಚನ್ ಕ್ಯಾಬಿನೆಟ್ ಆಗಿರ್ಬೋದು, TV ಕ್ಯಾಬಿನೆಟ್ ಪ್ರತಿಯೊಂದು ಈಗ ಆಲ್ರೆಡಿ ಇದೆ. ಪ್ರತಿಯೊಂದು ರೂಮ್ ಹಾಗೂ ಹಾಲ್ಗೆ ಈಗ ಆಲ್ರೆಡಿ ಫ್ಯಾನ್ ಇನ್ಸ್ಟಾಲ್ ಮಾಡಿದ್ದಾರೆ. ಬಾತ್ರೂಮ್ನಲ್ಲಿ ವಾಟರ್ ಹೀಟರ್, ಸೋಲಾರ್, ವಾಟರ್ ಸಾಫ್ಟ್ನರ್ ಕೂಡ ಈಗ ಆಲ್ರೆಡಿ ಇದೆ. ಅದಷ್ಟೇ ಅಲ್ಲ, ಈ ಮನೆಗೆ ಅಪ್ ಟು 20 mm ರಾಡ್ ಯೂಸ್ ಮಾಡಿ ತುಂಬ ಗಟ್ಟಿಮುಟ್ಟಿಯಾಗಿ ಈ ಮನೆನ ಕಟ್ಟಿದ್ದಾರೆ. ಯಾರಾದರೂ ಪಿಕ್ಸ್, ಫೋಟೋಸ್ ಅಥವಾ ವಿಡಿಯೋ ಏನಾದರೂ ನೋಡಬೇಕಾದ್ರೆ ಅದು ಕೂಡ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇದ್ದರೆ ತಾವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆವಾಗ ಈ ಒಂದು ಮನೆ ಕಟ್ಟುವಂಥ ಸಮಯದಲ್ಲಿ ತೆಗೆದಿರುವಂಥ ಫೋಟೋಗಳನ್ನು ತೋರಿಸ್ತೀವಿ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಕೂಡ ಫ್ಲೋರಿಂಗ್ಗೆ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2 BHK ಅಂದರೆ ಇದು 2 ಬೆಡ್ರೂಮ್ ಇರುವಂಥ ಮನೆ. 2 ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನೋಡಿ, ನಾನು ಮೊದಲೇ ಹೇಳ್ದಾಗೆ ಇದೊಂದು ಫುಲ್ಲಿ ಫರ್ನಿಷ್ಡ್ ಹೌಸ್. ಬಟ್ ಇಲ್ಲಿ ಕೆಲವೊಂದು ಫರ್ನಿಚರ್ಸ್ನ ಓನರ್ ಬಿಟ್ಟು ಹೋಗ್ತಾರೆ, ಕೆಲವೊಂದು ಅವರೇ ತಗೊಂಡೋಗ್ತಾರೆ. ತಾವು ಸ್ಪಾಟ್ ವಿಸಿಟ್ ಮಾಡಿದಾಗ ಯಾವೆಲ್ಲ ಫರ್ನಿಚರ್ಸ್ ಬಿಟ್ಟು ಹೋಗ್ತಾರೆ ಹಾಗೆ ತಗೊಂಡೋಗ್ತಾರೆ ಅನ್ನೋ ವಿಷಯನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಮನೆಯಲ್ಲಿ ಈಗ ಆಲ್ರೆಡಿ ಬೋರ್ವೆಲ್ ಇದೆ ಹಾಗೂ 4 ಇಂಚ್ ನೀರು ಸಿಕ್ಕಿದೆ. ಸೊ ವೀಕ್ಷಕರೇ, ನಾವೀಗ ಮತ್ತೊಂದು ರೂಮ್ನ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಕೂಡ ಬೆಡ್, ಕಾಟ್ ಹಾಗೂ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ. ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ನೋಡಿ, ನಾವು ಡಿಸ್ಟೆನ್ಸ್ ನೋಡೋದಾದರೆ ಈ ಲೇಔಟ್ಗೆ ಮೈಸೂರು ಬಸ್ ಸ್ಟ್ಯಾಂಡ್ ಅಂದರೆ KSRTC ಬಸ್ ಸ್ಟ್ಯಾಂಡಿಂದ ಎಕ್ಸಾಕ್ಟ್ಲಿ 10 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡಿಂದ ಹಾರ್ಡ್ಲಿ 3/4 ಕಿಲೋಮೀಟ್ರ್ ಆಗುತ್ತೆ. ಮಾರ್ವಲ್ PU ಕಾಲೇಜ್ ಏನಿದೆ ನೋಡಿ, ಅಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ದೂರದಲ್ಲೇ ಈ ಲೇಔಟ್ ಇದೆ. ಅದಷ್ಟೇ ಅಲ್ಲ, ಹತ್ರದಲ್ಲೇ ನಿಮಗೆ ತಿರುಮಲ ಪಬ್ಲಿಕ್ ಸ್ಕೂಲ್ ಅಂತೇಳಿ ಒಂದು CBSE ಸ್ಕೂಲ್ ಇದೆ.
ಹಾಸ್ಪಿಟಲ್ಸ್ಗಳು ನೋಡೋದಾದರೆ ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟಿ ನರಸೀಪುರ ರಿಂಗ್ ರೋಡ್ ಜಂಕ್ಷನ್ ಹತ್ರನೇ ಇದೆ, ಹಾಗೂ ಟಿ ನರಸೀಪುರ ರೋಡ್ನಲ್ಲಿ ರಾಜಶೇಖರ್ ಹಾಸ್ಪಿಟಲ್ ಕೂಡ ಇದೆ. ತಾವೀಗೇನು ನೋಡ್ತಾ ಇದ್ದೀರೋ ಇದೇ ಕಿಚನ್ಗೆ ಕಂಪ್ಲೀಟ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ, ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಇಲ್ಲಿ ಕೂಡ ಫ್ಲೋರ್ಗೆ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಯಾಮಿಲಿ ಕೆಳಗಡೆ ವಾಸ ಮಾಡ್ತಿರೋದ್ರಿಂದ ಸೊ ಮಿಕ್ಕಿರುವಂಥ ವಸ್ತುಗಳನ್ನೆಲ್ಲ ಈಗ ಸದ್ಯಕ್ಕೆ ಮೇಲ್ಗಡೆ ಮನೆಯಲ್ಲಿ ಇಟ್ಟಿದ್ದಾರೆ. ಟೆನೆಂಟ್ಸ್ ಯಾರೂ ಇಲ್ಲ. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಯುಟಿಲಿಟಿ ಸ್ಪೇಸ್. ಇಲ್ಲಿ ತಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ, ಹಾಗೆ ಯುಟೆನ್ಸಿಲ್ಸ್ ಕೂಡ ತಾವಿಲ್ಲಿ ವಾಶ್ ಮಾಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾವು ಟೆರೇಸ್ ಮೇಲೆ ಹೋಗೋಣ. ತಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಟೆರೇಸ್ಗೆ ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ, ಹಾಗೆ 1000 ಲೀಟರ್ಸ್ದು ವಾಟರ್ ಟ್ಯಾಂಕ್ ಇದೆ. ನಾನು ಮೊದಲೇ ಹೇಳ್ದಾಗೆ ಇದೊಂದು ವೆಸ್ಟ್ ಫೇಸಿಂಗ್ ಸೈಟ್. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಹಿಂಭಾಗ ಬರುವಂಥ ಲೇಔಟ್ಗಳಲ್ಲಿ ಅಡ್ವಾಂಟೇಜ್ ಏನಂದರೆ, ತಮ್ಮದೇನಾದರೂ ವೆಸ್ಟ್ ಫೇಸಿಂಗ್ ಸೈಟ್ ಆದರೆ ಅದು ಚಾಮುಂಡಿ ಹಿಲ್ಸ್ ಫೇಸಿಂಗ್ ಆಗಿರುತ್ತೆ. ತಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದೇ ಚಾಮುಂಡಿ ಹಿಲ್ಸ್. ಸೊ ಇಲ್ಲಿ ಯಾರಾದರೂ ಸೈಟ್ ಅಥವಾ ಮನೇನ ತಗೊಂಡ್ರೆ ದಿನ ಬೆಳಗಾದರೆ ಚಾಮುಂಡಿ ಬೆಟ್ಟದ ದರ್ಶನ ಮಾಡುವ ಭಾಗ್ಯ ಕೂಡ ಸಿಗುತ್ತೆ. ಸೊ ಫೈನಲಿ ಫ್ರೆಂಡ್ಸ್, ಈ ಒಂದು ಸೈಟ್ ಹಾಗೂ ಮನೆಯ ಪ್ರೈಸ್ ಎಷ್ಟು ಅಂತ ನೋಡೋದಾದರೆ, ಸೈಟಿನ ಪ್ರೈಸ್ ಬಂದು 3200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 40/60 ವೆಸ್ಟ್ ಫೇಸಿಂಗ್ ಸೈಟ್. ಇದರ ಬೆಲೆ ಬಂದು 3200 ರೂಪೀಸ್ ಪರ್ ಸ್ಕ್ವೇರ್ ಫೀಟ್, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ಮನೆಯ ಪ್ರೈಸ್ ಬಂದು 1,70,00,000. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1,70,00,000 ರೂಪೀಸ್, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸೊ ಆ್ಯಸ್ ಯೂಶುವಲ್ ಮೈಸೂರಿನ ಸುತ್ತಮುತ್ತ ಯಾರಾದರೂ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.